ಫೋನ್ ಮಾಡಿದ್ದು? ಏನಾಯ್ತು? ಹೇ, ಯಾಕೆ ಅಳ್ತಿದ್ಯಾ? ಏನೈತೆ? ಏನು ಅಂತ ಹೇಳಿ ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ನನಗೊಬ್ಳು ಕ್ಲೋಸ್ ಫ್ರೆಂಡ್ ಇದ್ಲು, ಅವಳು ನಿನಗೂ ಪರಿಚಯ. ಅವಳು ಕಾಣೆ ಆಗಿದ್ದಾಳಂತೆ ಕಣೆ. ಅವಳು ನನಗೆ ಮೊನ್ನೆ ತಾನೇ ಫೋನ್ ಮಾಡಿದ್ಲು, ಆದರೆ ನಾನು ರಿಸೀವೇ ಮಾಡಲಿಲ್ಲ. ಫ್ರೆಂಡ್ ಅಂದ್ರೆ ಅನುಷಾ ಅಂತ ಒಬ್ಳಿದ್ಲಲ್ಲ, ಅಲ್ಲೇನಾ? ಎಷ್ಟು ದಿನ ಆಯ್ತಂತೆ? ಯಾಕೆ ಫೋನ್ ಮಾಡಿ ಹೇಳಿದ್ದು? ಅವಳ ಪಕ್ಕದ ಮನೆ ಹುಡುಗ, ಅವಳ ಫ್ರೆಂಡು ಗೌರೀಶ್ ಫೋನ್ ಮಾಡಿ ಹೇಳಿದ್ದು. ಇಷ್ಟು ದಿನ ಆದರೂ ನನಗೆ ಫೋನ್ ಮಾಡಿ ಹೇಳಿಲ್ಲ ನೋಡು, ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಗೌರೀಶ್ ಹೇಳಿರೋದಾ? ಹೇ, ಅಲ್ಲಿ ನೋಡು, ಗೌರೀಶ್ ಬರ್ತಿದ್ದಾನೆ. ಬಾ ಕೇಳೋಣ. ಏನ್ ಗೌರೀಶ್? ಸಾರಿ ಹೇಳ್ಬೇಕು ಅಂತಾನೆ ಇದ್ದೆ, ಗಾಬರಿ ಆಗ್ತೀರಂತ ಹೇಳಿಲ್ಲ. ಗಾಬರಿ ಆಗ್ತೀವೋ ಬಿಡ್ತೀವೋ ಹೇಳ್ಬೇಕಿತ್ತು ತಾನೇ. ವಿಷಯ ತಿಳಿಸ್ಬೇಕು ಅಂತ ಯಾರು ಹೇಳಿಲ್ವಾ ನಿಮ್ಗೆ? ಹೇಳಿದ್ರು, ಅವರಮ್ಮ 2 ಸಲ ಮನೆಗೆ ಬಂದು ಹೇಳಿದ್ರು, ಏನಪ್ಪ ಆ ವಿಷಯ ಹೇಳಿದ್ಯಾ ಅಂತ. ಸಾರಿ, ಮುಚ್ಚಿಡೋದು ನಮ್ಮ ಉದ್ದೇಶ ಅಲ್ಲ. ಇನ್ನೇನು ಮತ್ತೆ, ಇವತ್ತೆಲ್ಲ ನಾಳೆ ಗೊತ್ತಾಗ್ತಾ ಇತ್ತು ತಾನೇ. ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅಂತ ನಿಮಗೂ ಗೊತ್ತಿತ್ತು. ನಾನು ಯಾವಾಗಲೂ ಅವಳ ಜೊತೆಗೆ ಇರ್ತಾ ಇದ್ದೆ. ಒಂದು ವಾರದಿಂದ ಮನೇಲಿರಲಿಲ್ಲ, ನಾನು ಊರಿಗೆ ಹೋಗಿದ್ದೆ. ಸಾರಿ ಕೇಳಿದ್ನಲ್ಲ, ಅವಳು ಕಾಣೆಯಾಗಿ 3 ದಿನ ಆಯ್ತಂತೆ. ಹಾಗಂತ ಅವ್ರ ಅಮ್ಮ ಹೇಳ್ತಿದ್ರು. ನನಗೂ ಸರಿಯಾಗಿ ವಿಷಯ ಗೊತ್ತಿಲ್ಲ. ನಾನು ಬಿಸ್ನೆಸ್ ಮೇಲೆ ಹೊರಗಡೆ ಹೋಗಿದ್ದೆ. ನೀವು ಇಲ್ಲೇ ಇದ್ದೀರಾ? ವಿಷಯ ನಿಮ್ಗೆ ಗೊತ್ತಾಯ್ತಾ? ಎಲ್ಲ ನಿಮ್ಮಿಂದಲೇ ಆಗಿತ್ತು. ಅವರಮ್ಮ ಇವಳು ಹೇಳಕ್ಕೆ ಹೇಳಿದ್ರಂತೆ, ನೀವೇನ್ರಿ ಕೇಳಲಿಲ್ಲ? ಏನ್ರಿ ಮೀನಾ ವೇಷ ಹೇಳಿಸ್ತಿದ್ರ? ಬಿಡೆ, ನಮ್ಮ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ. ಅವಳು ನಂಗೆ ಒಂದು ವಾರದಿಂದ ಫೋನ್ ಮಾಡಿದ್ಲು. ನಾನು ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದೆ, ಏನೋ ಅರ್ಜೆಂಟ್ ಮಾತಾಡ್ಬೇಕಂದ್ಲು. ನಾನು ಯಾವಾಗಲೂ ತಮಾಷೆ ಮಾಡೋ ಹುಡುಗಿ ಅಲ್ವಾ ಅಂತ ಫೋನ್ನ ಫ್ಲೈಟ್ ಮೋಡ್ಗೆ ಹಾಕಿಟ್ಟಿದ್ದೆ. ಆದರೆ ಮನೆಗೆ ಬಂದಿದ್ದ ತಕ್ಷಣ ನಾನು ಅವಳಿಗೆ ಫೋನ್ ಮಾಡಿದೆ, ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಅದನ್ನು ಅವಳು ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ಲಂತೆ. ಹಾಗೆ ಮನೇಲಿ ಡೈರಿ ಬರೆದಿಟ್ಟಿದ್ಲಂತೆ. ಅವಳಿಗೆ ಡೈರಿ ಬರೆಯೋ ಅಭ್ಯಾಸ ಏನಾದರೂ ಇತ್ತಾ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅವಳು ನಿಮ್ಮ ಫ್ರೆಂಡ್ ತಾನೇ, ಕ್ಲೋಸ್ ಇಲ್ಲದೆ ಇರ್ಬೋದು. ಅಕ್ಕಪಕ್ಕ ಮನೆ ಅಂತ ಎಲ್ಲ ಕೆಲಸನೂ ನಿಮಗೆ ಹೇಳ್ತಿದ್ಲು. ಯಾಕೆ ಓಡೋಗಿದ್ದಾಳೆ ಅಂತ ನಿಮಗೆ ಹೇಳಿಲ್ವಾ? ನನಗೂ ಅದೇ ಡೌಟ್ ಕಣೆ. ಅವಳು ಆ ಥರ ಅಪ್ಪ ಮನೆ ಕೆಟ್ಟಷ್ಟು ಥರ ಹುಡುಗಿ ಅಲ್ಲ. ಏನಾಗಿರ್ಬೋದು? ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಟಿವಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ, ನೋಡಿಲ್ವಾ ಯಾರು? ಅವಳು ಯಾಕೆ ಓಡೋಗಿದ್ದಾಳೆ ಅಂತ ನಿಮಗೆ ಗೊತ್ತಿದೆ. ನಾನು ಅವಾಗಲಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ಏನೋ ಮುಚ್ಚಿಡ್ತಿದ್ದೀರಾ. ಅವಳು ಎಲ್ಲೋಗಿದ್ದಾಳೆ, ಯಾಕೆ ಓಡೋಗಿದ್ದಾಳೆ ಹೇಳಿ ಪ್ಲೀಸ್, ಹೇಳಿ. ನಿಮಗೆ ಗೊತ್ತಿದ್ರೆ ಹೇಳಿ, ಪ್ರಾಮಿಸ್, ನಾನು ಯಾರಿಗೂ ಹೇಳೋದಿಲ್ಲ. ಹೌದು, ಪ್ಲೀಸ್ ಹೇಳಿ. ಅದಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣ ನೀವೇ ಆಗ್ತೀರಾ. ಪೊಲೀಸು, ಕೇಸು ಅದೆಲ್ಲ ನಂಗೆ ಯಾಕೆ ಅಂತ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ದೀರಾ? ಪ್ಲೀಸ್, ನಾವು ಯಾರಿಗೂ ಹೇಳಲ್ಲ, ಹೇಳಿ ಪ್ಲೀಸ್ ಹೇಳಿ. ಅವಳು 3 ದಿನ ಆದರೂ ಕಾಣಿಸ್ತಿಲ್ಲ ಅಂದರೆ ಏನರ್ಥ? ನನಗೂ 50-50 ಅಷ್ಟೇ ಗೊತ್ತಿರೋದು. ನನಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತೀನಿ. ಯಾರಿಗೂ ನನ್ನ ಮೇಲೆ ಡೌಟ್ ಬರಬಾರ್ದು. ಅವಳು ಓಡೋಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ನನ್ನ ನಂಬಿ. ಅದನ್ನೇ ಹಿಂಗೆ ಮುಟ್ತಾರಲ್ಲ ನಾನು ನೋಡಿ, ಅಷ್ಟೇ ಟರ್ನ್ ಆಗ್ತಾರೆ. ಅಷ್ಟೇ ಅಷ್ಟೇ ಸಾಕು, ಜಾಸ್ತಿ ಬೇಡ. ಅವರ ಕಡೆ ತಿರುಗಬೇಡಿ. ಅಲ್ಲಿರಿ, ಇನ್ನು ಈ ಕಡೆ, ಇನ್ನು ಸ್ವಲ್ಪ ಈ ಕಡೆ ಲುಕ್ ಅಲ್ಲಿ ಸ್ವಲ್ಪ ದೊಡ್ಡ ಕಣ್ಣು ಮಾಡಿ. ಶಾಕ್, ಆ್ಯಕ್ಷನ್. ಹಾಂ, ಓಕೆ. 1 more. ಕಣ್ಣು ಮಿಟಕಿಸ್ಬೇಡಿ, ಹಿಂಗನ್ಬೇಡಿ. ಹಾಂ, ಅದೇ. ಕಣ್ಣು ಮುಚ್ಚಬೇಡಿ, ಇನ್ನು ಭ್ರಮೆಯಲ್ಲೇ ಇರಿ. ಹಾಂ, ಅಷ್ಟೇ. ಅಂದರೆ ಕುತ್ತಿಗೆ ಸ್ವಲ್ಪ ಶೇಕ್ ಆಗಲಿ, ಹಿಂಗೆ ಗೊತ್ತಾ? ಅದು ಗೊತ್ತಾಗಬೇಕು, ಏನೋ ಹೇಳಕ್ಕೆ ಹೋಗ್ತಾ ಇದ್ದೀರಾ, ಗಂಟ್ಲು ಹಿಡಿದು ಬಿಟ್ಟಿದೆ ಅಂತ. ಕಣ್ಣು ಮುಚ್ಚಬೇಡಿ. ಏನೋ ನಿಜವಾಗ್ಲೂ ಹೇಳಕ್ಕೆ ಹೋಗಿ ಕಣ್ಣಿಂದ ಕಾಣೆಯಾಗಿದ್ದಾಳೆ ಅನ್ನೋದನ್ನು ಮನಸ್ಸಲ್ಲಿ ಫೀಲ್ ಮಾಡ್ಕೊಳ್ಳಿ. ಹಾಂ, ಆ ಥರ. ಓಕೆ, ಬಟ್ ಕಣ್ಣು ದೊಡ್ಡದಾಗಬೇಕು. ಕಣ್ಣಿಂದ
ಹಾಂ ಅಷ್ಟೇ. ಹಿಂದೆ ಸಡನ್ನಾಗಿ ಗೊತ್ತಿಲ್ದಂಗೆ ಇದು ಫೋನ್ ಇರಲಿ ಪರವಾಗಿಲ್ಲ, ಫೋನು ಕೆಳಗಡೆ ಸಿನಿಮಾ ಸೀರಿಯಲ್ ಎಲ್ಲ ಕಲ್ತಿದ್ಯಾ? ಕಳ್ತಿದ್ಯಾ? ಏನಾಯ್ತು? ಏನಾಯ್ತು? ಏನಾಯ್ತೆ? ಏನಾಯ್ತೆ? ಅದು ಏನಾಯ್ತೆ ಇದು ಬೇಡ, ಏನಾಯ್ತೆ ನ್ಯಾಚುರಲ್. ಏನಾಯ್ತೆ? ಹಾಂ ಅಷ್ಟೇ ಅಷ್ಟೇ, ಭಾಷೆ ಒಂಚೂರು ಫಾಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲಿ ಹಂಗೆ ಸ್ಟ್ರೈಟ್ ಬರೋದು. ಅದು ಇವಾಗ ನಿಮ್ಗೆ ಹೆಂಗೆ ಗೊತ್ತಾ ಜ್ಞಾನ ಶಾಕ್? ಏಯ್ ಯಾಕೆ ಕಲ್ತಿದ್ಯಾ? ಏನಾಯ್ತೆ? ಹಾಂ ಮಾನಿಟರ್ ಆ್ಯಕ್ಷನ್. ಯಾಕೆ ಕಳ್ತಿದ್ಯೆ? ಏನಾಯ್ತೆ? ಹಾಂ ಅವಳು ನಿನಗೂ ಗೊತ್ತಲ್ಲ, ಅವಳನ್ನು ನೋಡಲೇಬೇಡಿ. ಅವಳು ನಿನಗೂ ಗೊತ್ತು, ಅವಳು ಕಾಣೆ ಆಗಿದ್ದಾಳಂತ ಕಡೆ. ಅವಳು ನನಗೆ ನಿನ್ನೆ ತಾನೇ ಫೋನ್ ಮಾಡಿದ್ಲು ಅಷ್ಟೇ. ಎಲ್ಲನೂ ಹೀಗೆ ಬನ್ನಿ ಮಾನಿಟರ್ ಆ್ಯಕ್ಷನ್ ಆ್ಯಕ್ಷನ್ ಹಿಂಗಿದ್ರು. ಏನಂತ ಹೇಳಿ ಹೇಗೆ ಹೇಳಿ ಗೊತ್ತಾಗ್ತಿಲ್ಲ. ಅಲ್ಲ ಫಸ್ಟ್ ಅವ್ರು ನೋಡಿನೇ ಬರಬೇಕು, ಫಸ್ಟ್ ಲುಕ್ ಎಂಡ್ ಲುಕ್ಕು. ಹಾಂ ಇಷ್ಟ ಕರೆಕ್ಟ್. ಏನು ಅಂತ ಹೇಳಿ ಹೇಗೆ ಹೇಳಿ ಗೊತ್ತಾಗ್ತಾ ಇಲ್ಲ. ಇದ್ರು ಕಣ್ಣು ಹೇಳಪ್ಪ, ಹೇಗೆ ಹೇಳಿ ಗೊತ್ತಾಗ್ತಾ ಇಲ್ಲ. ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ನನಗೊಬ್ಳು ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ಲು. ಅವಳು ನಿನಗೂ ನಿನ್ಗೂ ಪರಿಚಯ. ಮತ್ತೆ ಅವಳನ್ನು ನೋಡ್ಬೋದು. ಮೊನ್ನೆ ತಾನೇ ಅವಳು ಫೋನ್ ಮಾಡಿದ್ಲು. ಅಷ್ಟೇ ಬೇಡ. ಹಾಂ ಅಷ್ಟೇ ಅಷ್ಟೇ ಅಷ್ಟೇ, ಅದು ಉಳ್ದಿದ್ದು ಹೇಳಿ ಬಟ್ ಅಷ್ಟೇ ಅಷ್ಟೇ. ಗೊತ್ತು ಕರೆಕ್ಟು. ಜ್ಞಾನ ಅವ್ರು ಹಂಗೆ ಬರ್ತಾರಲ್ಲ, ನೀವು ಅವ್ರ ಜೊತೆ ಸ್ವಲ್ಪ ಹಾಗೆ ಅಲ್ಲ ಹಿಂಗಿರ್ತಾರಲ್ಲ ಜ್ಞಾನ, ಪ್ರೊಫೈಲ್ ಬರ್ಬೋದು ನೀವು. ಹಾಂ ನಿಮಗೂ ಗೊತ್ತು ಅವಳು ಕಾಣೆ ಆಗಿದ್ದಾಳಂತೆ. ಅವಳು ನಿಮಗೂ ಪರಿಚಯ. ರೆಡಿ ಆ್ಯಕ್ಷನ್. ಫ್ರೆಂಡ್ ಅಂದ್ರೆ ಅನುಷಾ ಅಂತ ಒಬ್ಳಿದ್ಲ. ಆ ವಯಸ್ಸಲ್ಲ, ಸ್ವಲ್ಪ ಗಾಬರಿ ವಯಸ್ಸು. ಫ್ರೆಂಡ್ ಅಂದರೆ ಅನುಷಾ ಅಂತ ಒಬ್ಳಿದ್ದಲ್ಲ, ಅವಳೇನಾ? ಫ್ರೆಂಡ್ ಅಂದ್ರೆ ಅನುಷಾ ಅಂತ ಒಬ್ಳಿದ್ಲಲ್ಲ, ಅವಳೇನಾ? 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 ಅವಳೇನಾ ಅಲ್ಲ, ಅವಳೇನಾ? 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 ಹಾಂ ಅಷ್ಟೇ ಅಷ್ಟೇ. ನಿಮ್ಮದು ಕಣ್ಣೆ ಅನುಷಾ ಅಂತ ಒಬ್ಳಿದ್ದಲ್ಲ, ಅವಳ ಫ್ರೆಂಡ್ ಅಂದ್ರೆ ಅಳ್ತಾ ಇರಿ ನೀವು, ಹಿಂಗೆ ಕೈ ಹಿಡ್ದಿದ್ರಿ. ಆ್ಯಕ್ಷನ್. ನಂಗೆ ಹೇಳಿಲ್ಲ ನೋಡು, ಇವಾಗ ಹೇಳ್ತಿದ್ದಾನೆ. ಇಷ್ಟು ದಿನ ನಂಗೆ ಹೇಳಿಲ್ಲ ನೋಡಿ, ಇವಾಗ ಹೇಳ್ತಿದ್ದಾನೆ. ಇವಾಗ ಹೇಳ್ತಿದ್ದಾನೆ. ಇಷ್ಟೇ ಕೈ ಬರೋದು. ಇಷ್ಟು ದಿನ ನಂಗೆ ಹೇಳಿ ನೋಡಿ, ಇವಾಗ ಹೇಳ್ತಿದ್ದಾನೆ. ರೆಡಿ ಸರ್. ಇಷ್ಟು ದಿನ ಆದ್ರೂ ನಂಗೆ ಫೋನ್ ಮಾಡಿ ಹೇಳಿಲ್ಲ ನೋಡಿ ಅಂತ ರಿಲ್ಯಾಕ್ಸ್ ಆಗಬೇಡಿ. ಹಾಂ ಅದು ಆ್ಯಕ್ಟಿಂಗ್ ಮಾಡಿಬಿಡಿ. ಗೌರೀಶ್ ಹೇಳಿರೋದ ಅಂತ ಹೇಳ್ಬಿಟ್ಟು ಆ ಕಡೆ ಸುಮ್ಮನೆ ನೋಡಿ. ಗೌರೀಶ್ ಈ ಕಡೆನೇ ಬರ್ತಿದ್ದಾನೆ. ಅಲ್ಲಿ ಗೌರೀಶ್ ಈ ಕಡೆನೇ ಬರ್ತಿದ್ದಾನೆ. ಬಾ ಬಾ ಹೋಗೋಣ. ಹಾಂ ಅಂತ ಮಾಡ್ಕೊಂಡು ಹೋಗಿ ಅಷ್ಟೇ. ಗೌರೀಶ್ ಹೇಳಿ. ಇದನ್ನು ಇಸ್ಕೊಬೇಡಿ, ಕಣ್ಣನ್ನು ಹೇಳಿ. ಗೌರೀಶ್ ಹೇಳಿ, ವಾಯ್ಸ್ ಮತ್ತು ಕಣ್ಣು. ಗೌರೀಶ್ ಹೇಳಿರೋದ ಅಂತ ಹೇಳ್ಬಿಟ್ಟು ಅಲ್ಲಿ ಗೌರೀಶ್ ಬರ್ತಿದ್ದಾರೆ, ಅದು ಆ ಥರ ಲುಕ್. ಹಾಂ ಆ್ಯಕ್ಷನ್. ಗೌರೀಶ್ ಹೇಳಿರೋದ ಫೋನ್ ನೀವು ರೆಡಿ ಆ್ಯಕ್ಷನ್. ಗಾಬರಿ ಹಾಕ್ತೀರಾ ಗಾಬರಿ ನಿಮ್ಗೆ ಹೇಳೋದಕ್ಕೆ ಏನಾಯ್ತು? ಹೇಳೋದು ನಿಮ್ಗೆ ಹೇಳೋದಕ್ಕೆ ಏನಾಯ್ತು? ಆ್ಯಕ್ಷನ್. ನೀವು ಅವ್ರ ಟೀ ಶರ್ಟ್ ಎಲ್ಲ ನೋಡ್ತಿದ್ದೀರಾ ಅಲ್ಲಿ ಬೇರೆ ಕಡೆ? ಹಾಂ ಇಲ್ಲ, ಅದು ಗೊತ್ತಾಗ್ತಿದೆ. 2 ಸಲ ಬಂದು ಅವರಮ್ಮ ಹೇಳಿದ್ರು. ಅವರಮ್ಮ ಹೇಳಿದ್ರು. ಅವರಮ್ಮ ಮನೆಗೆ ಬಂದು 2 ಸಲ ಹೇಳಿದ್ರು. ಅವರಮ್ಮ ಮನೆಗೆ ಬಂದು 2 ಸಲ ಇನ್ನೊಂದ್ಸರಿ ಹೇಳಿ. ಇದನ್ನ ಹೇಳಿದ್ರು. ಅವರಮ್ಮ ಮನೆಗೆ ಬಂದು 2 ಸಲ ಹೇಳಿದ್ರು. ಹೇಳಿದ್ದೇನಪ್ಪ, ಯಾಕೋ ಅವಳ ಫ್ರೆಂಡ್ ಫೋನೇ ಮಾಡಿಲ್ಲ ಅಂತ ಹೇಳಿದ್ದೇನಪ್ಪ ವಿಷಯ. ಯಾಕೋ ಅವಳ ಫ್ರೆಂಡ್ ಫೋನೇ ಮಾಡಿಲ್ಲ ಅಂತ ಹೇಳಿದ್ರು. ಯಾಕೋ ಅವಳ ಫ್ರೆಂಡ್ ಫೋನೇ ಮಾಡಿಲ್ಲ ಅಂತ ಹೇಳಿದ್ರು. ಯಾವಾಗಲೂ ಅವಳ ಜೊತೆಗೆ ಇರ್ತಿದ್ದೆ. ಒಂದು ವಾರದಿಂದ ಅದು ತಿಳಿಸಿಲ್ಲ. 1 ವಾರದಿಂದ ನನ್ನ ಮನೇಲಿ ಇರಲಿಲ್ಲ, ಊರಿಗೆ ಹೋಗಿದ್ದೆ. 1 ವಾರದಿಂದ ನನ್ನ ಮನೇಲಿ ಇರಲಿಲ್ಲ. ಅಲ್ಲ ರೀ ಅವ್ರ ಮನೆಯವರು, ಅಲ್ಲ ರೀ ಆ ಹುಡುಗಿ ಮನೆಯವರು ನಿಮ್ಗೆ ಹೇಳಿದ್ರಂತಲ್ಲ. ಅಲ್ಲ ರೀ ಆ ಹುಡುಗಿ ಮನೆಯವರು ನಿಮ್ಗೆ ಹೇಳಿದ್ರಂತಲ್ಲ, ಯಾಕೆ ಇವ್ರಿಗೆ ತಿಳಿಸ್ತಿಲ್ಲ? ಓ ನೀವು
ಅವರನ್ನೇ ನೋಡು ಕಣ್ಣಲ್ಲಿ. ಓ ವಿಷಯ ನಿಮಗೂ ಗೊತ್ತಾಯ್ತಾ? ಅದಲ್ಲ ಅನ್ನು ವಿಷಯ ನಿಮಗೂ ಗೊತ್ತಾಯ್ತು. ಅವಳೊಂದು ಒಬ್ಬ ಹುಡುಗ ಅವಳ ಮನೆ ಹತ್ರ ಬರ್ತಿದ್ದ. ಬಟ್ ನನಗೆ ಅವಳು ಯಾವತ್ತೂ ಅದನ್ನು ಹೇಳಿಲ್ಲ. ಆ ಥರ ಕತೆ ಥರ ಹೇಳಿಲ್ಲ. ಕೈ ಜಾಸ್ತಿ ಇರಬೇಕು, ಕಣ್ಣಲ್ಲಿ ಹೇಳೋ ಥರ ಅನ್ನಿಸ್ಬೇಕು. ನೀವು ಕತೆ ಹೇಳ್ತಿದ್ದೀರಾ 50-50 ಹೇಳಿ.